ತಿಮ್ಮ ಮತ್ತು ತಿಪ್ಪ ಸ್ವಲ್ಪ ನಕ್ಕೊಂದು ಪ್ರವೇಶ ಮಾಡೋದು. ಯಾಕೋ ಬಹಳ ಸೀರಿಯಸ್ ಆಗಿ ಕುಂತೀರಿ ಎಲ್ಲರೂ. ಆಳಂದ ಪೇಟೆಯಾಗ ಹೋದ್ರು, ಏನು ದೊಡ್ಡ ದೊಡ್ಡ ಹೋಟೆಲ್ಗಳು ಅವು ಇವು ಎಲ್ಲ ಇದ್ದು ಹೊಟ್ಟಿ ಸಿಕ್ಕಾಪಟ್ಟಿ ಹಸ್ದೈತಿ ಅವ್ರಿಗೆ ತಿಮ್ಮ ಮತ್ತು ತಿಪ್ಪಗ. ಎಲ್ಲಿ ಏನು ಚಲೋ ಸಿಗ್ತದ ಮತ್ತು ಎಷ್ಟು ಸೊಯ್ ಸಿಗ್ತದ ಅಂತ ತಿಳ್ಕೊಂಡು ಹೋಟೆಲ್ ನೋಡ್ಕೊಂತ ನಡೆದಿದ್ರು. ಒಂದು ದೊಡ್ಡ ಹೋಟೆಲ್ ಬೋರ್ಡ್ ಹಾಕಿದ್ರು, ಇಲ್ಲಿ ಬೇಕಾದವರು ಬೇಕಾಗಿದ್ದನ್ನ ಬೇಕಾದಷ್ಟು ತಿನ್ನಬಹುದು, ಬಿಲ್ ಮಾತ್ರ ಮೊಮ್ಮಕ್ಕಳ ಕಡೆಯಿಂದ ವಸೂಲಿ ಮಾಡ್ತೀವಿ ಅಂತ. ನೋಡಿದ್ರಿ ಅವರು, ಇನ್ನು ನಮ್ದ ಮದುವೆ ಆಗಿಲ್ಲ, ನಮಗೆ ಯಾವಾಗ ಮಕ್ಕಳಾಗ್ಬೇಕು, ಅವ್ರು ಯಾವಾಗ ದೊಡ್ಡವ್ರು ಆಗ್ಬೇಕು, ಹೋಟೆಲ್ಗೆ ಬರುವಂಗ ಅವ್ರ ಬಿಲ್ ಯಾವಾಗ ಕೊಡ್ಬೇಕು, ಮುಂದಿಂದ ಯಾವ ನೋಡ ನಡಿ ಅಂತ ತಿಳ್ಕೊಂಡು ಇಬ್ರು ಹೋಟೆಲ್ ಹೋಗ್ತಾರ. ನೋಡ್ರಿ, ಮಾಣಿ ಬಂದ, ಈ ತಮ್ಮ ಇಲ್ಲಿ ಏನೇನು ಸಿಗ್ತದ, ಇಲ್ಲಿ ಎಲ್ಲಾ ಸಿಗ್ತದ್ರಿ. ಎಲ್ಲಾ ಅಂದ್ರ ಇಡ್ಲಿ ಐತಿ, ದ್ವಾಸೆ ಐತಿ, ಉಪ್ಪಿಟ್ಟು ಐತಿ, ಪಡ್ಡು ಐತಿ, ಅದು ಐತಿ, ಇದು ಐತಿ, ಇದು ಐತಿ, ಅದು ಐತಿ, ಎಲ್ಲ ಒಂದೊಂದು ಪ್ಲೇಟ್ ತಗೊಂಡ್ ಬಾ ಅಂದ್ರ ಹೊಡೆದ್ರು. ನೋಡ್ರಿ ಎಗ್ಗಳಾಗಿ ಸಿಕ್ಕಾಪಟ್ಟೆ ಹೊಡೆದ್ರು. ಯಾಕೆ? ಬಿಲ್ ಮೊಮ್ಮಕ್ಕಳು ಕೊಡೋರು ಅದಾರ, ಚಿಂತಿನ ಇಲ್ಲ. ಯಾವಾಗ ಹೊಟ್ಟಿ ತುಂಬಾ ಹೊಡೆದ್ರು, ಹೊಟ್ಟಿ ಮ್ಯಾಲ ಕೈ ಆಡಿಸ್ಕೊಂತ ಒಬ್ಬ ಅಂತ ಎದ್ದು ಹೊರಗೆ ಬರಾಕತ್ತಿದ್ರು ಹೋಟೆಲ್ ಮಾಲೀಕ್ ಅಂತನ, ಏತಮ್ಮ ಬಿಲ್ ಕೊಡ್ರಿ. ಅಲ್ಲ, ನೀವು ಬೋರ್ಡ್ ಏನ್ ಹಾಕಿರಿ ಮಾಲಕರ? ಬೇಕಾದವ್ರು ಬೇಕಾಗಿದ್ದನ್ನ ಬೇಕಾದಷ್ಟು ತಿನ್ನಬಹುದು, ಬಿಲ್ ಮಾತ್ರ ಮೊಮ್ಮಕ್ಕಳ ಕಡೆಯಿಂದ, ನಮ್ಮ ಮೊಮ್ಮಕ್ಕಳ ಕಡೆಯಿಂದ ನೀವು ವಸೂಲಿ ಮಾಡ್ರಿಲ್ಲ. ಅವ ಮಾಲಕ್ ಅಂದ, ತಮ್ಮ ನಾ ನಿಮ್ಮ ಬಿಲ್ ಕೇಳಾಕತ್ತಿಲ್ಲೋ, ಹಿಂದೆ ನಿಮ್ಮ ಮುತ್ಯ ತಿಂದು ಹೋಗಿದ್ರು, ಅವ್ರ ಬಿಲ್ ನೀವು ಕೊಡ್ರಿ.